ಕೆಲವೊಂದು ಬಾರಿ ನಮ್ಗೆ ಏನಾದ್ರೂ ಒಳ್ಳೇದಾದಾಗ ಕೂಡ ಇದನ್ನ ನಾವು ನೋಟಿಸ್ ಮಾಡ್ತೀವಿ, ಕೆಟ್ಟದಾದಾಗ ದಿಢೀರ್ ಅಂತ ನೋಟಿಸ್ ಮಾಡ್ತೀವಿ. ಈ ಒಂದು ಪತಿ ಪತ್ನಿ ಜಾತಕವನ್ನ ನಾವು ಕಂಪೇರ್ ಮಾಡಿದಾಗ ಈಗ ಪತಿಗಿರುವಂತ ಯೋಗ ಪತ್ನಿ ಜಾತಕದಿಂದ ನಮ್ಗೆ ಏನಾದ್ರೂ ಪ್ರಭಾವ ಬೀರುತ್ತಾ? ಈಗ ಅವ್ರು ಬಂದ ಮೇಲೆ ನನ್ನ ಲೈಫಲ್ಲಿ ಒಳ್ಳೇದಾಯ್ತು, ಮದುವೆ ಆದ್ಮೇಲೆ ನನ್ಗೆ ಒಳ್ಳೇದಾಯ್ತು. ಅದೇ ರೀತಿ ಕೆಟ್ಟದಾದಾಗ ಕೂಡ ಮುಂಚೆ ಚೆನ್ನಾಗಿದ್ದೆ, ಮದುವೆ ಆಗಿದ ತಕ್ಷಣ ದಿಢೀರ್ ಲಾಸ್ ನೋಡಿದೆ, ಈ ತರ ಎಲ್ಲ ಕೂಡ ತುಂಬಾ ಜನ ಹೇಳ್ತಾ ಇರ್ತಾರೆ. ಬಂಧುಗಳು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ನೆಂಟರು ಬಂದಿದೆ, ಎಲ್ಲ ಬಂದಾಗಿದೆ. ಇನ್ನು ಹೋಮ ಪ್ರಾರಂಭ ಆಗಬೇಕು ಅನ್ಕೊಳ್ಳೋಣ, ನಾನು ಬರಲ್ಲ ಅಂತಾಳೆ. ಜೀವಮಾನ ಪರ್ಯಂತ ನಿಮ್ಮ ಬೆಳವಣಿಗೆ ಏಳಿಗೆಗೂ ಅಷ್ಟೇ ಕಾರಣ. ಈಗ ಯಾರೋ ಗ್ರಹ ಮೈತ್ರ ಅಂತ ಮಾತ್ರ ಈ ಪಂಚಾಂಗದಲ್ಲಿರೋದೇನು ಗೊತ್ತಾ, ಒಂದಷ್ಟು ಮಾತ್ರ ಕೊಟ್ಟಿದ್ದಾನೆ. ಗ್ರಹ ಮೈತ್ರ ಕೂಟ ಅದು ಬ್ರಾಹ್ಮಣರಿಗೆ, ಇನ್ನು ಬೇರೆ ಬೇರೆಯವರಿಗೆ ಯೋನಿಕೂಟ, ಗಣಕೂಟ, ರಜ್ಜುಕೂಟ, ನಾಡಿಕೂಟ. ಗ್ರಹಗಳಲ್ಲಿ ಪ್ರಧಾನವಾಗಿರತಕ್ಕಂತಹ ರಾಜ ಗ್ರಹ ಅನ್ನಿಸ್ಕೊಂಡಿರುವ ಈ ಸೂರ್ಯ ಗ್ರಹ ಇದೆಯಲ್ಲ, ಗುರುವಿನ ಮನೆಯಾಗಿರುವ ಮೀನರಾಶಿ ಉಚ್ಚ ಸ್ಥಾನ. ಅದೇಂಗೆ ಶತ್ರು ಮನೆಯಲ್ಲಿ ಈ ಬ್ರಹ್ಮದೇವ ಒಂದು ಯಜ್ಞ ಕೂತ್ಕೋಬೇಕು. ಸರಸ್ವತಿನ ಬಾರೆ ಬಾರೆ ಅಂತ ಕರೆದ, ಇನ್ನೂ ರೆಡಿ ಆಗ್ತಾ ಇದ್ದೇನೆ ಅಂದು ಅರ್ಧ ತಾಸು ಮಾಡೋದು ಸರಸ್ವತಿ. ವಾಕ್ಸ್ಥಾನವನ್ನು, ಕುಟುಂಬ ಸ್ಥಾನವನ್ನು, ನಿಮ್ಮ ಲಗ್ನಕ್ಕೆ ಸಂಬಂಧಪಟ್ಟ ದಿನದಂದು ಕೂಡ ಬಹುಶಃ ಅಷ್ಟು ಪರಿಗಣಿಸಬೇಕು. ನಿಮ್ಮ ಪಾರ್ಟ್ನರ್ಶಿಪ್ ಲೈಫ್ ಲಾಂಗ್ ನಿಮಗೆ ಮುಖ್ಯ. ಸಪ್ತಪದಿ ತುಳಿದಾಗ ಈಗ ನಿಮ್ಮ ಗೋತ್ರ ಇವ್ರ ಗೋತ್ರ ಮಿಶ್ರಣ ಆಗಿ ಕನೆಕ್ಟ್ ಆಗಿ ಆ ಹುಡುಗಿಯ ಗೋತ್ರ ತಂದೆ ಇದ್ರ ತನಕ ತಂದೆ ಗೋತ್ರ ಹೇಳ್ಕೊಂಡು ಬಂದು ಸಪ್ತಪದಿ ತುಳಿದ ಮೇಲೆ ಗಂಡನ ಗೋತ್ರಕ್ಕೆ ಬಿಟ್ಕೊಟ್ಲು. ಆವಾಗ ಇಬ್ಬರು ಕೂಡ ಕನೆಕ್ಟ್ ಆಗಿ ಒಂದೇ ಗೋತ್ರವಾಯಿತು. ಚೆನ್ನಾಗಿದೆ. 27 ಗುಣ ಅಂತೀರಿ, ಅದ್ರಲ್ಲಿ ಲಗ್ನಗಳು ಅವೆರಡು ಇದ್ದಾವೆ ಅಥವಾ ರಾಶಿಗಳು ಆಪೋಸಿಟ್ ಇದ್ದಾವೆ. ಇದು ಯಾರು ಹೇಳ್ತಾರೆ, ಇದು ಬ್ರಾಹ್ಮಣರಿಗಂತೆ ಅಂತ ನೋಡಿ. ಇದು ಕತೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವೊಂದು ಬಾರಿ ನಮ್ಗೇನಾದರೂ ಒಳ್ಳೇದಾದಾಗ ಕೂಡ ಇದನ್ನು ನಾವು ನೋಟಿಸ್ ಮಾಡ್ತೀವಿ, ಕೆಟ್ಟದಾದಾಗ ದಿಢೀರ್ ಅಂತ ನೋಟಿಸ್ ಮಾಡ್ತೀವಿ. ಯಾವ ವಿಚಾರದ ಬಗ್ಗೆ ಕೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಪತಿ ಪತ್ನಿ ಜಾತಕವನ್ನು ನಾವು ಕಂಪೇರ್ ಮಾಡಿದಾಗ ಈಗ ಪತಿಗಿರುವಂಥ ಯೋಗ ಪತ್ನಿ ಜಾತಕದಿಂದ ನಮ್ಗೇನಾದರೂ ಪ್ರಭಾವ ಬೀರುತ್ತಾ? ಈಗ ಅವ್ರು ಬಂದ ಮೇಲೆ ನನ್ನ ಲೈಫಲ್ಲಿ ಒಳ್ಳೇದಾಯಿತು, ಮದುವೆ ಆದಮೇಲೆ ನನಗೆ ಒಳ್ಳೇದಾಯಿತು. ಅದೇ ರೀತಿ ಕೆಟ್ಟದಾದಾಗ ಕೂಡ ಮುಂಚೆ ಚೆನ್ನಾಗಿದ್ದೆ, ಮದುವೆ ಆಗಿದ ತಕ್ಷಣ ದಿಢೀರ್ ಲಾಸ್ ನೋಡಿದೆ, ಈ ಥರ ಎಲ್ಲ ಕೂಡ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ಇದು ಈಗ ನನ್ನ ಲೈಫ್ ಪಾರ್ಟ್ನರ್ ಜಾತಕ ನನಗೂ ಕೂಡ ಅದು ಅನ್ವಯ ಆಗುತ್ತಾ? ಅವ್ರ ಬ್ಯಾಡ್ ಆ್ಯಂಡ್ ಗುಡ್ ಟೈಮ್ ನನಗೂ ಅಪ್ಲೈ ಆಗುತ್ತಾ? ಇದನ್ನು ನಾವು ಹೇಗೆ ಕನ್ಸಿಡರ್ ಮಾಡಬೇಕಾಗತ್ತೆ? ಅಥವಾ ನಮ್ಮ ಜಾತಕದಲ್ಲಿ ಏನು ಫಲಾನುಫಲಗಳಿರುತ್ತೋ ಅಷ್ಟು ಮಾತ್ರ ನಾವಿಲ್ಲಿ ಅನುಭವಿಸ್ತೀವ? ಅಥವಾ ನಾವು ಸೆಲೆಕ್ಟ್ ಮಾಡುವಂಥ ಲೈಫ್ ಪಾರ್ಟ್ನರ್ಗೆ ಇರುವಂಥ ಗುಡ್ ಆ್ಯಂಡ್ ಬ್ಯಾಡ್ ಟೈಮ್ ಕೂಡ ನಮಗೆ ಅಪ್ಲೈ ಆಗುತ್ತಾ ಗುರುಗಳು? ಪ್ರಭಾವ ಬೀರುತ್ತಾ ನಮ್ಮ ಮೇಲೆ ಕೂಡ, ನಮ್ಮ ಸಕ್ಸಸ್ ಮೇಲೆ ಕೂಡ? ಹೇಗೆ ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ದೊಡ್ಡ ಮಟ್ಟದ ರೀತಿನಲ್ಲಿ ಅಪ್ಲೈ ಆಗುತ್ತೆ ಇದು. ಈಗ ಒಂದು ಎಕ್ಸಾಂಪಲ್, ಗಂಡ ಹೆಂಡತಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಯಜ್ಞವನ್ನು ಮಾಡ್ತಾಯಿದ್ರು ಅಂದ್ಕೊಳ್ಳೋಣ. ಕರ್ಮಗಳಿಗೆ ಸಂಬಂಧಪಟ್ಟ ಶಾಂತಿಗಳು ಬೇರೆ, ಈ ತರಹದ ಒಂದು ಮಾನುಷ ಕರ್ಮ, ಮಗನಿಗೆ ಸಂಬಂಧಪಟ್ಟ, ಮಗಳಿಗೆ ಸಂಬಂಧಪಟ್ಟ ಮದುವೆಯೋ ಮುಂಜೆಯ ಗೃಹ ಪ್ರವೇಶವಂತ ಮಾಡಿದಾಗ ದಂಪತಿಗಳಿಬ್ಬರು ಕುಳಿತುಕೋಬೇಕು. ಒಂದು ಸಲ ಆ ಮದುವೆಗೆ ಈ ಗಂಡ ಒಪ್ಕೊಂಡಿದ್ದಾನೆ, ನನಗಿಷ್ಟ, ನಾನು ಬರಲ್ಲ ಅಂದರೆ ಏನು ಅನಿಸುತ್ತೆ? ಅವಾಗ ಎಲ್ಲ ಸಿದ್ಧತೆ ನಡೆದಿದ್ದೆ, ಹೌದು, ಎಲ್ಲ ಆಗಿದೆ. ಗೃಹ ಪ್ರವೇಶ ಅಂದ್ಕೊಳ್ಳೋಣ, ಬಂಧುಗಳು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ, ನೆಂಟರು ಬಂದಿದೆ, ಎಲ್ಲ ಬಂದಾಗಿದೆ. ಇನ್ನು ಹೋಮ ಪ್ರಾರಂಭ ಆಗಬೇಕು ಅಂದ್ಕೊಳ್ಳೋಣ, ನಾನು ಬರಲ್ಲ ಅಂತಾಳೆ ಅಮ್ಮ. ಅವಾಗ ಜನ ಏನಂತಾರೆ, ಇದು ಈ ಸನ್ನಿವೇಶ ಏನಂತೀರಿ? ಏತಿ ಅಂದರೆ ಪ್ರೇತಿ ಅಂದಂಗೆ ಆಗಲ್ವಾ? ಹೌದು. ಅಂದರೆ ಎಷ್ಟು ಮುಖ್ಯ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಜೀವಮಾನ ಪರ್ಯಂತ ನಿಮ್ಮ ಬೆಳವಣಿಗೆ ಏಳಿಗೆಗೂ ಅಷ್ಟೇ ಕಾರಣ. ತೊಂದರೆ ಕೊಡೋದು ಹೌದು, ತೊಂದರೆ ನಿವಾರಣೆ ಮಾಡೋದು ಹೌದು. ಆ ಪಾರ್ಟ್ನರ್ಶಿಪ್ ಅನ್ನೋದು ಏನಿದೆಯೋ 7th ಹೌಸು ಲಗ್ನದಿಂದ, ಇದನ್ನೇ ನಾನು ಪಡ್ಕೊಳ್ಳೋದು. ರಾಶಿಗಳು, ಲಗ್ನಗಳು 100ಕ್ಕೆ 100. ಲಗ್ನಾಧಿಪತಿಗಳು ಮ್ಯಾಚ್ ಮಾಡಿರಿ, ನಿಮ್ಮ ತಾತನ ಮನೆಗೆ ಗಂಟು ಹೋಗಲ್ಲ.
ಈಗ ಯಾರೋ ಗ್ರಹ ಮೈತ್ರ ಅಂತ ಮಾತ್ರ ಈ ಪಂಚಾಂಗದಲ್ಲಿರೋದೇನು ಗೊತ್ತಾ, ಒಂದಷ್ಟು ಮಾತ್ರ ಕೊಟ್ಟಿದ್ದಾನೆ. ಗ್ರಹ ಮೈತ್ರ ಕೂಟ ಅದು ಬ್ರಾಹ್ಮಣರಿಗೆ, ಇನ್ನು ಬೇರೆ ಬೇರೆಯವರಿಗೆ ಯೋನಿಕೂಟ, ಗಣಕೂಟ, ರಜ್ಜುಕೂಟ, ನಾಡಿಕೂಟ. ಎಲ್ಲೋ ಒಂದು ಕಡೆ ಇವೆಲ್ಲ ನಾನು ಪರಿಶೀಲನೆ ಮಾಡಿ ನೋಡಿದಾಗ ನಾನು ಪೂರ್ಣ ಬಿಡೋದೇ ಇಲ್ಲ. ಲಗ್ನವನ್ನು ಮ್ಯಾಚ್ ಮಾಡ್ತೇನೆ, ರಾಶಿಯನ್ನು ಮ್ಯಾಚ್ ಮಾಡ್ತಾನೆ, ಮಾರ್ಕ್ಸು ಮ್ಯಾಚ್ ನೋಡ್ತೇನೆ. ಆಮೇಲೆ ಅಲ್ಲಿರ್ತಕ್ಕಂತಹದ್ದು ರಜ್ಜುಕೂಟ, ನಾಡಿಕೂಟ ಇವೆರಡು ಬಂದಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತೇನೆ. ಇವ್ರದ್ದು 20-30 ಗುಣ ಬಂದು ರಿಜೆಕ್ಟ್ ಮಾಡಿದ್ಲ ಪಕ್ಕ ಪೈ ಬೇರೆ ನೋಡ್ರಿ. ಯಾಕೆ ಕೊಡ್ತೇನೆ ಅಂದರೆ ನಾನು ನೋಡಿದ್ದೇನೆ, ಬಹಳಷ್ಟು ನೋಡಿ ಬೇಜಾರಾಗಿ ಈ ಪಾರ್ಟ್ನರ್ಶಿಪ್ ಇದರಲ್ಲಿ. ಮೊನ್ನೆ ಯಾರೋ ನಮ್ಮ ಹುಡುಗ ಬಂದಿದ್ದ, ಅವನೇನೋ ಎಲ್ಲೋ ಒಂದು ಕಡೆ ಪಾಪ ಜ್ಯೋತಿಷ್ಯವನ್ನು ಕಲಿತಾ ಇದ್ದು ಕೆಲವೊಂದು ಡೌಟ್ಸ್ ಎಲ್ಲ ಕೇಳ್ತಾ ಇದ್ದ, ಕ್ಲಿಯರ್ ಮಾಡ್ತಾ ಬಂದವನಿಗೆ ಎಕ್ಸಾಮ್ಗೆ ಹೋಗಬೇಕಾಗಿತ್ತು. ಅವನಿಗೆ ಒಂದು 2 ಪ್ರಶ್ನೆ ಕೊಟ್ಟೆ ನಾನು, ಅದಕ್ಕೆ ಯಾವತ್ತಾದರೂ ಮಾತಾಡೋಣ, ಅದು ಇದಕ್ಕೆ ಲಿಂಕ್ ಇದೆ, ಅದಕ್ಕೆ ಹೇಳ್ತೀನಿ ಅಷ್ಟೇ. ನೀನು 2 ಪ್ರಶ್ನೆಗೆ ಉತ್ತರ ಕಂಡ್ಕೊಂಬಾರಯ್ಯ ನೋಡೋಣ ಅಂತಂದೆ. 1 ತಿಂಗಳಾಗಿದೆ, ಇನ್ನೂ ಬಂದಿಲ್ಲ ಅವ. ನಿನಗೆ ಎಲ್ಲೆಲ್ಲಿ ಪಾಠ ಮಾಡ್ತಾರೆ ಇದನ್ನು ನಿಧಾನಕ್ಕೆ ನೀನು ಕೇಳಿಸ್ಕೊ. ಗ್ರಹಗಳಲ್ಲಿ ಪ್ರಧಾನವಾಗಿರತಕ್ಕಂತಹ ರಾಜ ಗ್ರಹ ಅನ್ನಿಸ್ಕೊಂಡಿರುವ ಈ ಸೂರ್ಯ ಗ್ರಹ ಇದೆಯಲ್ಲ, ಈ ಸೂರ್ಯನಾರಾಯಣ, ಅವನ ಮೊದಲೇ ನಾವು ನಾರಾಯಣ ಅಂತ ಕರಿತೀವಿ. ಸೂರ್ಯನಾರಾಯಣ ಅಂತಂದರೆ ಎಲ್ಲ ಗ್ರಹಗಳಿಗೂ ಕೂಡ ಸ್ವಲ್ಪ ಹೈಟ್ ಇರುತ್ತೆ, ಅದರ ಜೊತೆಗೆ ಮಧ್ಯದಲ್ಲಿ ಇರುತ್ತೆ. ಇನ್ನು ಎಷ್ಟು ನೀವು ಹೇಳುತ್ತೀರೋ ಆ ಸೂರ್ಯನಿಗೆ ವಿಶ್ವತಃ ಚಕ್ಷು ಅಂತ ಹೇಳ್ತೀರೋ, ಸೂರ್ಯನಾರಾಯಣ ಅಂದಮೇಲೆ ದೇವರು ಅಂತ ಕರಿತೀರೋ, ಮಹಾವಿಷ್ಣು ಅಂತ ಕರಿತೀರೋ, ಎಲ್ಲ ಅಂತ ಕರೆದರು. ಅಂತಹ ಮಹಾವಿಷ್ಣುವಿನೇ ಅಲ್ಲಿ ನಾರಾಯಣ, ಸೂರ್ಯನಾರಾಯಣ ಅಂತ ಅನ್ನಿಸ್ಕೊಂಡಾಗ ಪಾಪಗ್ರಹ ಹೇಗಾಯಿತು? ಪಾಪಗ್ರಹಗಳೆಷ್ಟು ಅದನ್ನ ಹೇಳಿದ. ಪಾಪಗ್ರಹಗಳೆಷ್ಟು? ಅವನು ಕುಜ ಅಂದ, ಶನಿ ಅಂದ, ಕುಜ ಅಂದ, ಸೂರ್ಯ ಅಂದ, ರಾಹುಕೇತು ಅಂದ. ಕರೆಕ್ಟ್, ಪಾಪಗ್ರಹಗಳು. ಇವೆಲ್ಲದಕ್ಕೂ ಒಂದೊಂದು ಕಥೆ ಇದೆ, ಒಪ್ಕೊಳ್ಳೋಣ. ಸರಿ, ಸೂರ್ಯನಾರಾಯಣನಿಗೆ ಯಾಕೆ ಪಾಪಗ್ರಹ ಅಂದರಿ? ಪಾಪಗ್ರಹ ಹೇಗಾಯ್ತು? ಅದು ನಾರಾಯಣ ಅಲ್ವಾ, ಹೇಗೆ ಪಾಪ ಆಯಿತು? ಒಂದು. ಇನ್ನು ಈ ಉಚ್ಚಸ್ಥಾನ, ಈಗ ನೋಡಿ ಶುಕ್ರನಿಗೂ ಗುರುಗೂ ಡೆಡ್ ಆಪೋಸಿಟ್ ಆಗೋದೇ ಇಲ್ಲ. ಅದೇ ಶುಕ್ರ ಗುರುವಿನ ಮನೆಯಾಗಿರುವ ಮೀನರಾಶಿ ಉಚ್ಚಸ್ಥಾನ, ಅದೇಂಗೆ ಶತ್ರು ಮನೆಯಲ್ಲಿ. ಈ ಸ್ಯಾಟ್ರಾನ್ ಆ್ಯಂಡ್ ಮಾರ್ಸ್ ಅಂದರೆ ಶನಿ ಆ್ಯಂಡ್ ಕುಜ ಇವರಿಬ್ಬರಿಗೂ ಆಗೋದೇ ಇಲ್ಲ, ವಿಪರೀತವಾದ ವೈರತ್ವ. ಅಂತಹ ಶನಿಯ ಮನೆಯಲ್ಲಿ ಈ ಕುಜನಿಗೆ ಉಚ್ಚಸ್ಥಾನ ಹೇಗದು? ಈ 2 ಪ್ರಶ್ನೆ ಹಾಕಿದ್ದೇನೆ. ನೀವು ಕೇಳಿದ ಪ್ರಶ್ನೆ ಸ್ವಲ್ಪ ಲಿಂಕ್ ಇತ್ತಿದ್ದಕ್ಕೆ, ಅದಕ್ಕಾಗಿ ಹೇಳಿದೆ ನಾನು. ಇದಕ್ಕೆ ಆನ್ಸರ್ ಮಾಡಲ್ಲ ನಾನು, ಆ ಹುಡುಗನಿಗೆ ಬಿಡ್ತೀನಿ. ಪಾಪ ನೋಡ್ತಿರ್ತಾರೆ ಹುಡುಗರು ಸ್ವಲ್ಪ, ಯಾಕಂದ್ರೆ ಅವ್ರ ಬುದ್ಧಿಗೆ ಕೆಲಸ ಕೊಡಬೇಕು ಅವರು, ಅದಕ್ಕೆ ಕೊಟ್ಟಿರ್ತೇನೆ. ಏನಮ್ಮ ನಿಮ್ಮ ಪ್ರಶ್ನೆ ಏನಮ್ಮ? ಮರ್ತೋಯ್ತು. ಅದೇ ಗುರುಗಳೇ, ಈ ಪತಿ ಜಾತಕ ಸಾಕು. ಈ ಪತಿ ಪತ್ನಿ ಇದ್ದಾರಲ್ಲ, ಇಲ್ಲೊಂದು ವಿಷಯ ಇದೆ, ಅದಕ್ಕಾಗಿ ನಾನು ಹೇಳ್ತೀನಿ. ಈ ಬ್ರಹ್ಮದೇವ ಒಂದು ಯಜ್ಞ ಕೂತ್ಕೋಬೇಕು, ಸರಸ್ವತಿನ ಬಾರೇ ಬಾರೇ ಅಂತ ಕರೆದ. ಇನ್ನೂ ರೆಡಿ ಆಗ್ತಾ ಇದ್ದೇನೆ ಅಂದು ಅರ್ಧ ತಾಸು ಮಾಡಿದ್ಲು ಸರಸ್ವತಿ. ಆ ಸರಸ್ವತಿ ಅಷ್ಟು ಲೇಟ್ ಮಾಡಿದ್ದಕ್ಕೆ ಇವನು ಇನ್ನೊಂದು ಅವತಾರವನ್ನು ಸೃಷ್ಟಿ ಮಾಡಿಕೊಂಡ. ಮೊದಲೇ ಸೃಷ್ಟಿಕರ್ತ, ಆ ಸೃಷ್ಟಿ ಮಾಡಿಕೊಂಡ ಯಾರನ್ನ? ಗಾಯತ್ರಿಯನ್ನು ಕೂರಿಸ್ಕೊಂಡ, ಯಜ್ಞ ಮಾಡಿದ, ಮತ್ತು ಸರಸ್ವತಿ ಅಲ್ಲೋಲ ಕಲ್ಲೋಲ ಮಾಡಾಕದ್ಲು. ಆ ಸಂದರ್ಭದಲ್ಲಿ ಏನಾಗಬೇಡೇನ, ಇದು ಮುಂದುವರೆದ ಭಾಗ. ಆಮೇಲೆ ಯಾರ್ಯಾರೋ ಇದಕ್ಕೆ ಯಾರ್ಯಾರೋ ಸಮಜಾಯಿಸಿ ಕೊಟ್ಟರು, ರುದ್ರ, ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಕೊಟ್ಟರು. ಸರಸ್ವತಿ ಆಟ ಆಡಿಸಿದ್ಲು, ಎಲ್ಲರನ್ನೂ ಕೂಡ ಇಟ್ಟಾಡ್ಸ್ಕೊಂಡು ಹೊಡೆದ್ಲು. ಅಂದರೆ ಈ ಕತೆ ನಾನು ಈ ಪದ ಬಳಸಂಗಿಲ್ಲ, ಆದರೆ ಸ್ವಲ್ಪ ನಿಮಗೆ ಈ ಶೀಘ್ರವಾಗಿ ಅರ್ಥ ಆಗಬೇಕಾದ್ರೆ ಈ ಕತೆ ನಿಮಗೆ ಸ್ಟಾಪ್ ಮಾಡ್ತೀನಿ. ಹೀಗೆ ದಂಪತಿಗಳು ಇರುವರ ಜಾತಕದಲ್ಲಿಯೂ ಕೂಡ 7ನೇ ಮನೆಯಿಂದ ಹಿಡಿದು ನೀವು ವಾಕ್ಸ್ಥಾನವನ್ನು, ಕುಟುಂಬ ಸ್ಥಾನವನ್ನು, ನಿಮ್ಮ ಲಗ್ನಕ್ಕೆ ಸಂಬಂಧಪಟ್ಟ ದಿನದಂದು ಕೂಡ ಬಹುಶಃ ಅಷ್ಟು ಪರಿಗಣಿಸಬೇಕು. ನಿಮ್ಮ ಪಾರ್ಟ್ನರ್ಶಿಪ್ ಲೈಫ್ ಲಾಂಗ್ ನಿಮಗೆ ಮುಖ್ಯ, ನಿಮ್ಮ ಜೀವನದ ಕೊನೆಗಳಿಗೆ ತನಕ ಮುಖ್ಯ. ಅದಕ್ಕಾಗಿ ಕೆಲವರು ಹೇಳೋದು ನಿಜ, ನಮ್ಮ ಮನೆಗೆ ನಮ್ಮ ಸೊಸೆ ಬಂದಮೇಲೆ ನಾವು ಬೆಳೆದ್ವಿ, ಆಮೇಲೆ ಎಂಗೇಜ್ಮೆಂಟ್ ಆದ ಕೂಡಲೇ ಈ ತೊಂದರೆ ಬಂತು, ಆ ತೊಂದರೆ ಬಂತು, ನೆಗೆದು ಬಿದ್ವಿ, ಇವೆಲ್ಲ ಏನಾರ ಮಾತಾಡ್ತಿರ್ತಾರೆ. ಬಹುಶಃ ಎರಡೂ ಇದೆ, 100ಕ್ಕೆ 100. ಒಂದು ಈ ಸಪ್ತಪದಿ ಅಂತ ತಿಳಿದ ಕೂಡಲೇ ಅಲ್ಲಿ ತನಕ ಮಾಂಗಲ್ಯ ಕಟ್ಟಿದ್ರಲ್ಲ ನೀವು, ಮಾಂಗಲ್ಯ ಕಟ್ಟೋವಾಗಲೂ ಈ ಮಗುದು ಬೇರೆ ಗೋತ್ರನೇ, ಈ ಒಂದು ಬೇರೆ ಗೋತ್ರವೇ, ಅಲ್ಲೇನು ಜಾಯಿಂಟ್ ಆಗಲಿಲ್ಲ, ಇನ್ನೂ ಸೇರಲಿಲ್ಲ. ಅವು ಎಲ್ಲಿ ಸೇರೋದು ಅಂತಂದರೆ ಸಪ್ತಪದಿ ತುಳಿದಾಗ ಈಗ ನಿಮ್ಮ ಗೋತ್ರ ಇವ್ರ ಗೋತ್ರ ಮಿಶ್ರಣ ಆಗಿ ಕನೆಕ್ಟ್ ಆಗಿ
ಆ ಹುಡುಗಿಯ ಗೋತ್ರ ಇದ್ರ ತನಕ ತಂದೆ ಗೋತ್ರ ಹೇಳ್ಕೊಂಡು ಬಂದು ಸಪ್ತಪದಿ ತುಳಿದ ಮೇಲೆ ಗಂಡನ ಗೋತ್ರಕ್ಕೆ ಬಿಟ್ಟುಕೊಟ್ಲು. ಆವಾಗ ಇಬ್ಬರದು ಕೂಡ ಕನೆಕ್ಟಾಗಿ ಒಂದೇ ಗೋತ್ರವಾಯಿತು. ಅಲ್ಲಿಂದ ಪ್ರಾರಂಭ ಇಬ್ಬರದು. ಸಪ್ತಪದಿ ತುಳಿದ ನಂತರ ಇಬ್ಬರಿಗೂ ಕೂಡ ಆ 7ನೇ ಮನೆ ನಿಮ್ಮ ಇಬ್ಬರಿಗೂ ಕೂಡ ಬರೆಯಲಾಯಿತು. ನೀವು ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ಬಿಟ್ಟು ರಿಜಿಸ್ಟ್ರ್ ಮಾಡಿಸ್ಕೊಂಡಂಗೆ ಈ ಜಮೀನು ನಿಮ್ಮದು, ಈ ಸೈಟು ನಿಮ್ಮದು, ನೀವು ನಿಮ್ಮ ಹೆಸರಿಗೆ ಬರ್ಕೊಂಡಾಗೇನೆ. ಹಾಗೆ ಪಾರ್ಟ್ನರ್ಶಿಪ್ಪನ್ನು ಬರ್ಕೊಂಡ್ಮೇಲೆ ಅದೃಷ್ಟದಲ್ಲೂ ದುರದೃಷ್ಟದಲ್ಲೂ ಅದ್ಭುತದಲ್ಲೂ ಎಲ್ಲದರಲ್ಲೂ ಕೂಡ ಭಾಗಿನ ಇದ್ದೇ ಇದ್ದದ್ದೇ, ಸಮ ಇದ್ದದ್ದೇ. ಅದು ಲಾಭಕ್ಕಾಗಿರ್ಬೋದು ನಷ್ಟಕ್ಕಾಗಿರ್ಬೋದು, ಅದನ್ನೇ ನೀವು 10 ಸಲ ಪರಿಗಣಿಸಿನೇ ನೋಡಬೇಕು. ಆಮೇಲೆ ದೊಡ್ಡ ಮಟ್ಟದ ನೀವೇನಾದರೂ ಈ ಉದ್ಯಮಗಳು ಮಾಡ್ತೀನಿ ಅಂತಂದ್ರೆ ಅಷ್ಟೇ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಈ ವೈರತ್ವ ಇರತಕ್ಕಂಥದ್ದು. ಈ ಒಂದು ಕುಂಭಲಗ್ನಕ್ಕೆ ನೀವೇನಾದರೂ ತಗೊಂಡು ಹೋಗಿ ಬೇರೆ ಇನ್ಯಾವುದೋ ಇದಕ್ಕೆ ಆಪೋಸಿಟ್ ಇರ್ತಕ್ಕಂತಹದನ್ನೇನಾದರೂ ಸೂರ್ಯನದು ಕೊಟ್ಟಾಗ ಕಷ್ಟ ಆಗುವಂಥದ್ದು, ತುಂಬ ಕಷ್ಟ ಆಗ್ತಕ್ಕಂಥದ್ದು. ಹಂಗೋ ಪರವಾಗಿಲ್ಲ. ಅದೇ ಮೇಷರಾಶಿಗೆ ಮತ್ತು ಕುಂಭರಾಶಿಗೆ ಜಾಯಿಂಟ್ ಮಾಡಿಬಿಟ್ರೆ ಕತೆ ಏನು ಮಾಡ್ತೀರಿ? ಇದನ್ನು ನೀವು ನೋಡಿರಲ್ಲ. ಚೆನ್ನಾಗಿದೆ 27 ಗುಣ ಅಂತೀರಿ, ಅದರಲ್ಲಿ ಲಗ್ನಗಳು ಅವೆರಡು ಇದ್ದಾವೆ ಅಥವಾ ರಾಶಿಗಳ ಆಪೋಸಿಟ್ ಇದ್ದಾವೆ. ಇದು ಯಾರೋ ಹೇಳ್ತಾರೆ ಇದು ಬ್ರಾಹ್ಮಣರಿಗಂತೆ ಅಂತ. ನೋಡಿ, ಇದು ಕತೆ. ಇದು ಈ ವರ್ಣಗಳು ಬೇರೆ, ಬ್ರಾಹ್ಮಣ ವೈಶ್ಯ ಶೂದ್ರ ಅಂತ ಅವ್ರಿಗೆ ಅಷ್ಟೇ ಸೀಮಿತ ಮಾಡಿಬಿಟ್ಟಿದ್ದಾರೆ. ಅದು ಒಂದು ಕಡೆ ದೊರದಂಡವೇ. ನನ್ನ ಪ್ರಕಾರ ಅದು ಕೂಡ ನಾನು ಒಪ್ಪಲ್ಲ. ಎಲ್ರಿಗೂ ಸಮವೇ ಕೊಡಿ, ಎಲ್ರಿಗೂ ಸಮಾನ ಮಾರ್ಕ್ಸೇ ಕೊಡಿ. ಹಾಗಾಗಿ ಅದಕ್ಕಾಗಿ 7ನೇ ಮನೆಯನ್ನು ನೀವು ಪರಿಗಣಿಸ್ತೀನಿ ಅಂತಂದರೆ ಯಾವ ಜೀವಂಚ ಕೆಲವು ಅದೃಷ್ಟಕ್ಕೂ ದುರದೃಷ್ಟಕ್ಕೂ 7ನೇ ಮನೆ ಪ್ರೀತಿಯ ಬಂಧುಗಳೇ 10 ಸಲ ನೋಡಿ, ಆಮೇಲೆ ನಿಮ್ಮ ಡಿಸಿಷನ್ ನಿಂತು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಡೀಪಾಗಿ ಜಾತಕ ನೋಡಿದಾಗ ಬಹುಶಃ ಗೊತ್ತಾಗುತ್ತೆ ಈ ಒಂದು ವ್ಯಕ್ತಿನ ನಾನು ಆಯ್ಕೆ ಮಾಡಿಕೊಂಡ್ರೆ ಲೈಫ್ ಪಾರ್ಟ್ನರ್ ಆಗಿ ಸಮಸ್ಯೆ ಬರುತ್ತೆ ಅನ್ನೋಂಥದ್ದು. ಬಟ್ ನಮ್ಗೆ ಯಾರೂ ಹೇಳಲಿಲ್ಲ, ಅವಾಗ ನಾವು ಜಾತಕನೇ ನೋಡಿರಲಿಲ್ಲ ಅಂದಾಗ ಮದುವೆ ಆದಮೇಲೆ ಈ ಒಂದು ಸಮಸ್ಯೆಗೆ ನಾವು ಈಡಾಗ್ತೀವಿ ಅಂತ ಹೇಳ್ಬೋದು. ಬಟ್ ಆ 7ನೇ ಮನೆ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಆ್ಯಂಡ್ ಗುಡ್ ಆ್ಯಂಡ್ ಬ್ಯಾಡ್ ಟೈಮ್ಸು ನಮಗೂ ಕೂಡ ಹೇಗೆ ಅಪ್ಲೈ ಆಗುತ್ತೆ, ಆ ಸಪ್ತಪದಿ ತುಳಿದ ಮೇಲೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅವರ ಒಂದು ಕುಟುಂಬಕ್ಕೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.